ಇಷ್ಟು ಈಸಿ ಮಾಡಿಕೊಟ್ಟಿದ್ದಾರೆ ಯೂಟ್ಯೂಬ್ ಅವರಿಗೆ, ಅದು ಹೇಳಬಾರ್ದು. ನೋಡ್ತಾ ಇದ್ರು, ಓ ಮೈ ಗಾಡ್, ಓಹೋ ಈಗ ಇಲ್ಲಿ ಆಗ ಇದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ. ಭಾಳ ಚಲೋ ಆಗೈತಿದ್ದು. ಯಾವುದೇ ಫೋಟೋ ಆಗಲಿ ಇಮೇಜ್ ಆಗಲಿ ಅದಕ್ಕೆ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇದ್ದೀರಾ, ಪಿಕ್ಸರ್ ಸ್ಟೈಲಲ್ಲಿ 3-4 ಬ್ಯಾಕ್ಗ್ರೌಂಡ್ ಕೂಡ ನಮಗೆ ಮಾಡಿಕೊಟ್ಟಿದೆ. ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ ನಾವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಬಹುದು. ನೋಡ್ತಾ ಇದ್ದೀರಾ ಲೈವ್ ನೋಡ್ತಾ ಇದ್ದೀರಾ ನನ್ನ ಇಮೇಜ್ಗೆ ಹೇಗೆ ಇದು ಮಾಡಿದೆ ಅಂತ. ಇದಕ್ಕೆ ಸ್ಟಾಪ್ ಮಾಡ್ತೀನಿ. 3 ಟ್ರ್ಯಾಕ್ ಇಲ್ಲಿ ಮಾಡಿಕೊಟ್ಟಿದ್ದಾನೆ. ಮೊದಲೇ ಟ್ರ್ಯಾಕ್ ಹಚ್ಚಲ್ಲ ನಿಮಗೆ. ಇವತ್ತಿನ ಈ ವಿಡಿಯೋ ಮಾಡ್ಲಿಕ್ಕೆ ನನಗಂತೂ ಭಾಳ ಖುಷಿ ಆಗ್ಲತ್ತೈತಿ. ಇವತ್ತಿನ ಈ ವಿಡಿಯೋ ನೀವು ಪೂರಾ ನೋಡಿದರೆ ನಿಮಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಮತ್ತು ಇವತ್ತು ನಾನು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೈಪ್ ಮಾಡಿರಿ ಅಂತ ಹೇಳಂಗಿಲ್ಲ. ಈ ವಿಡಿಯೋ ಪೂರಾ ನೋಡಿದ ತಕ್ಷಣ ನೋಡ್ತಾ ನೀವೇ ಲೈಕ್ ಮಾಡ್ತೀರಾ, ನೀವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇ ಒಂದು ಚೆಂದಾದ ಒಂದು ಕಮೆಂಟ್ನು ಕೂಡ ಮಾಡ್ತೀರಾ ಮತ್ತು ಈ ವಿಡಿಯೋಗೆ ಮರೆಯಲಾರದೆ ನೀವು ಹೈಪ್ನು ಕೂಡ ಮಾಡ್ತೀರಾ ಅಂತ ನನಗೆ ಗೊತ್ತದ. ಯಾಕಂದರೆ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತಿದೆ. ಭಾಳಷ್ಟು ಕಮೆಂಟ್ ನನಗೆ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಮೇಲೆ ಜಾಸ್ತಿ ಗ್ರೋತ್ ಸಿಗುವುದು ಅಂದರೆ ಅದು ಯೂಟ್ಯೂಬ್ ಶಾರ್ಟ್ ವತಿಯಿಂದ. ಈಗ ಶಾರ್ಟ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಲ್ಲಿಂದ ಇಮೇಜ್ ತೊಗೋಬೇಕು, ಎಲ್ಲಿಂದ ಮ್ಯೂಸಿಕ್ ತೊಗೋಬೇಕು ಫ್ರೀ ಆಫ್ ಕಾಸ್ಟ್, ಮತ್ತು ಎಲ್ಲಿಂದ ವಿಡಿಯೋ ತೊಗೋಬೇಕು, ವಿಡಿಯೋ AI ಹೇಗೆ ಮಾಡಬೇಕು ಅಂತ ಭಾಳಷ್ಟು ಕನ್ಫ್ಯೂಷನ್ ನಿಮ್ಮ ತಲೆಯಲ್ಲಿದೆ. ನೀವು ಕೇವಲ ನಿಮ್ಮ ಆ ಮೊಬೈಲ್ದ ಆ್ಯಪ್ನಲ್ಲೇ ಆ ಮೊಬೈಲ್ದ ಇದು ಯೂಟ್ಯೂಬ್ ಆ್ಯಪ್ ಇದೆಯಲ್ಲ, ಯೂಟ್ಯೂಬ್ ಆ್ಯಪ್, ಆ ಯೂಟ್ಯೂಬ್ ಆ್ಯಪ್ಲಿಂದನ ನೀವು ಅಲ್ಲಿಂದ ವಾಯ್ಸ್ನು ಕೂಡ ಜನ್ರೇಟ್ ಮಾಡಬಹುದು ಮತ್ತು AI ಇಮೇಜನ್ನು ಕೂಡ ಜನ್ರೇಟ್ ಮಾಡ್ಬೋದು. ಮತ್ತು AIದ ಭಾಳಷ್ಟು ಫ್ಯೂಚರ್ ಯೂಟ್ಯೂಬ್ ಆ್ಯಪ್ನಲ್ಲಿ ಕೊಟ್ಟಾನೆ. ನೀವು ಯೂಟ್ಯೂಬ್ಗೆ ಅಪ್ಲಿಕೇಶನ್ಗೆ ಮೊದಲು ಅಪ್ಡೇಟ್ ಮಾಡ್ಕೊರಿ ವಿಡಿಯೋ ಮುಗಿದ ನಂತರ. ಮತ್ತು ಆ AI ಫೀಚರ್ಗಳು ನಿಮಗೆ ಹೇಗೆ ಸಿಗ್ತಾವ, ಎಲ್ಲಿ ಸಿಗ್ತಾವ, ಹ್ಯಾಂಗೆ ಸಿಗ್ತಾವ, ಇಂಡಿಯಾದಲ್ಲಿ ಬಂದೈತೋ ಇಲ್ಲೋ, ಇಂಡಿಯಾದಲ್ಲಿ ಹೇಗೆ ಮಾಡಬೇಕು ನಾವು ಅದಕ್ಕೆ ಕ್ರಿಯೇಟ್ ಆ ಫೀಚರ್ಗಳು ಹೇಗೆ ಯೂಸ್ ಮಾಡಬೇಕು, ಆ AI ಫೀಚರ್ಗಳು ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲಿ. ಇದು ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಅಲ್ಲ, ಹಿಂಗೆ ಯೂಟ್ಯೂಬ್ ಅಪ್ಲಿಕೇಶನ್ ಇದೆ ನಿಮ್ಮದು. ಈ ಸ್ಟಾರ್ಟಿಂಗ್ ಚಾಲೂನೇ ಇದೆ ಇದೆಲ್ಲ. ಇಲ್ಲಿ ವಿಡಿಯೋಗಳನ್ನ ನೋಡ್ತೀರಿ, ಇಲ್ಲಿಂದ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀರಾ. ಇಲ್ಲಿಂದ ಕೂಡ ನೀವು ಶಾರ್ಟ್ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡ್ತೀರಾ. ಮತ್ತು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ಶೂಟಿಂಗ್ ಮಾಡಬೇಕು ಅಥವಾ ಬೇರೆ ವೆಬ್ಸೈಟ್ಲಿಂದ ಇಮೇಜ್ ವಿಡಿಯೋಸ್ ಕ್ರಿಯೇಟ್ ಮಾಡಿ ಐಡೆಂಟಿಫೈ ಮಾಡಿ ವಾಯ್ಸ್ ಓವರ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡೋದು ಭಾಳ ಕಷ್ಟ ಆಕೈತಿಲ್ಲ. ಇವತ್ತು ಆ ಕೆಲಸನ ಪೂರ ಈಸಿ ಮಾಡಿಬಿಡ್ತೀನಿ. ಅದಕ್ಕೆ ವಿಡಿಯೋ ಏನು ಮಾಡಬೇಕು ನಿಮ್ಗೆ ಗೊತ್ತದಲ್ಲ. ಸೊ ಹೋಗೋಣ. ಈಗ ನೀವು ಸ್ವಂತ ಯೂಟ್ಯೂಬ್ ಆ್ಯಪ್ ಮೇಲೆ ಬರ್ರಿ. ಯೂಟ್ಯೂಬ್ ಆ್ಯಪ್ ಮೇಲೆ ಬಂದ ಕೇಸಿಂದ ಇಲ್ಲಿ ತೆಳಗಡೆ ಪ್ಲಸ್ ಆಪ್ಷನ್ ಇದೆಯಲ್ಲ, ಪ್ಲಸ್ ಆಪ್ಷನ್, ಈ ಪ್ಲಸ್ ಆಪ್ಷನ್ಗೆ ನೀವು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಮೇಲೆ ಏನಾಗ್ತೈತಿ ಗೊತ್ತೈತೇನ್ರಿ? ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡೋಣಕ್ಕೆ ಏನಾಯಿತು, ಇಲ್ಲಿ ನಮ್ಮದು ಒಂದು ಆ್ಯಪ್ ಬತ್ತು. ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಇಲ್ಲಿಂದ ಇಲ್ಲೇ ವಿಡಿಯೋ ಶೂಟ್ ಮಾಡಿ ಕೇಸಿಂದ ವಿಡಿಯೋ ಅಪ್ಲೋಡ್ ಮಾಡಬಹುದು. ಹೌದಾ? ಇಲ್ಲಿಂದ ನಾವು ಡೈಲಾಗ್ ಹೇಳ್ಬೋದು, ಇಲ್ಲಿಂದ ಪಾಡ ಮಾಡಬಹುದು. ಈಗ ನಿಮ್ಮದು ಸ್ವಂತ ನಿಮ್ಮ ಗ್ಯಾಲರಿಯಲ್ಲಿ ಕೂಡ ನಿಮ್ಮ ಇಮೇಜ್ಗಳು ಇದ್ದು ಅಂದ್ರೆ ಅದು ಕೂಡ ವಿಡಿಯೋನಲ್ಲಿ ಕನ್ವರ್ಟ್ ಮಾಡ್ಬೋದು. ನೀವು ಇಂಥ ಒಂದು ಅಪ್ಲಿಕೇಶನ್, ಇಂಥ ಒಂದು ಸಾಫ್ಟ್ವೇರ್ ಇದೇ ಆ್ಯಪ್ನಲ್ಲಿ ಯೂಟ್ಯೂಬ್ದವ್ರು ಕೊಟ್ಟಾರೆ. ಮತ್ತು ಇದು ಇನ್ನೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ. ಆದರೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇದಕ್ಕೆ ನಾವು ಉಪಯೋಗ ಮಾಡಬೇಕಂತ. ಅದು ಲಾಸ್ಟಿಗೆ ಹೇಳ್ತೀನಿ. ಆದರೆ ಅದಕ್ಕೆ ಉಪಯೋಗ ಹೇಗೆ ಮಾಡೋದು ಅಂತ ಇವತ್ತು ಈಗ ಕಳಿಸ್ತೀನಿ. ಮೊದಲು ಫಸ್ಟಿಗೆ ಇಲ್ಲಿ ಬರೋಣ. ನೀವು ಶೂಟ್ ಮಾಡಬಹುದು. ಇಲ್ಲಿ ನಿಮ್ಮ ಆ್ಯಪ್ನಲ್ಲಿ ನಿಮಗೆ ಇಲ್ಲಿ ಟೈಮಿಂಗ್ ತೋರಿಸ್ತೈತಿ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಟೈಮಿಂಗ್ ತೋರಿಸ್ತೈತಿ. ಆದರೆ ನನಗೆ ಇಲ್ಲಿ ಒಂದು ಮ್ಯಾಜಿಕ್ ತೋರಿಸ್ತಾ ಇದೆ. ಈ ಲೋಗೋ ಹೇಗೆ ತರಿಸ್ಬೋದು ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಆ AI ಫೀಚರ್ಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ತೆಳಗಡೆ 3-4 ಆಪ್ಷನ್ ಅದಾವೆ. ಇಲ್ಲಿ ಯಾವ ಥರ ಆಪ್ಷನ್ ಅದಾವಪ್ಪ, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇಮೇಜ್ ಅದ, ವಿಡಿಯೋ ಕ್ಲಿಪ್ ಅದ, ಬ್ಯಾಕ್ಗ್ರೌಂಡ್ ಅದ. ನಿಮ್ಮ ಇಮೇಜ್ನಲ್ಲಿ ನಿಮ್ಮ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ನು ಕೂಡ ನೀವು ಚೇಂಜ್ ಮಾಡಿ ಹಾಕೋಬಹುದು. ಅದು ಭಾಳ ಫೀಚರ್. ಮತ್ತು ಅದಕ್ಕಿಂತ ಭಾರಿ ಇಲ್ಲೇ ಹೊಸ ಮ್ಯೂಸಿಕ್ನು ಕೂಡ ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು ಈ ಮ್ಯೂಸಿಕ್ ಆಪ್ಷನ್ಲಿಂದ. ಓಕೆ, ಈಗ ನಾವು ಫಸ್ಟಿಗೆ ಇಮೇಜನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೋಗೋಣ. ಈಗ ಫಸ್ಟಿಗೆ ನಾನು ಇಮೇಜ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇಮೇಜ್ಗೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ ಮೇಲೆ ಇಲ್ಲಿ ನಾವು ಏನಾದರೂ ಪ್ರಾಂಪ್ಟ್ ಬರೀಬಹುದು. ಹೌದಲ್ವ? ಕ್ಯೂಟ್, ನಾ ಏನು ಬರ್ತೀನಿ, ಕ್ಯೂಟ್ ಕ್ಯಾಟ್ ಫಾರ್ ಡ್ಯಾನ್ಸಿಂಗ್. ಓಕೆ, ಇದಕ್ಕೆ ನಾವು ಇದರೊಳಗೆ ಭಾಳಷ್ಟು ಫಿಲ್ಟರ್ಗಳು ಅದಾವೆ. ಇದರೊಳಗೆ ನಾವು ಏನು ಮಾಡೋಣ, ವಿಂಟೇಜ್ ಅಂತ ಇದೆಯಲ್ಲ, ಇದು ಒಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ
ಇಲ್ಲಿ ಕೆಳಗಡೆ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ. ಆ ಕ್ರಿಯೇಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ನೋಡೋಣ ಇದು ಏನು ಕೊಡ್ತೈತಿ ಏನಿಲ್ಲ, ಯಾವ ಥರದ ಇಮೇಜ್ ನಮಗೆ ಕ್ರಿಯೇಟ್ ಮಾಡಿ ಕೊಡ್ತೈತಿ, ಅದನ್ನು ನೋಡಲೇಬೇಕಾದಂಥ ಒಂದು ಕುತೂಹಲ ನನಗೂ ಮತ್ತು ನಿಮಗೂ ಕೂಡ. ಈಗ ನೋಡೋಣ ಬತ್ತು ಓಹೋ ಮೈ ಗಾಡ್, 4 ಕ್ಯಾಟ್ ಇಲ್ಲಿ ಈ ಇಮೇಜ್ಗಳು ನಿಮ್ಮದೇ ಅದಾವ. ಇದಕ್ಕೆ ನೀವು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಈಗ ಇದಕ್ಕೆ ನಾನು ಇಲ್ಲಿ ಈ ಇಮೇಜ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಈ ಕ್ರಿಯೇಟ್ ಮಾಡಿಕೆಸಿಂದ ಇದಕ್ಕೆ ಬೇಕಾದರೆ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿಂದ ಯೂಸ್ ದಿಸ್ ಇಮೇಜ್ ಇದೆ ಮತ್ತು ಕ್ರಿಯೇಟ್ ವಿಡಿಯೋ ಇದೆ. ಯೂಸ್ ದಿಸ್ ಇಮೇಜ್ಗೆ ನಾವು ಕ್ಲಿಕ್ ಮಾಡಿದಾಗ ಇದು ಇಲ್ಲಿ ನೋಡ್ರಿ, ಇಲ್ಲಿ ಏನು ಬರ್ತೈತೆ ನೋಡೋಣ. ನನಗಂತೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಯೂಸ್ ಮಾಡಕತ್ತೀನಿ. ಇದು ನಿಮ್ಮ ಮುಂದೆ ಯೂಸ್ ಮಾಡಕತ್ತೀನಿ. ಇದು ಪೂರಾ ಡ್ಯೂರೇಷನ್ನ ಮಾಡಿಕೊಂಡು ಇದಕ್ಕೆ ನಾವು ಇಲ್ಲಿ ಪ್ರೊಸೆಸಿಂಗ್ ಮಾಡ್ಸೋಣ. ಪ್ರೊಸೆಸಿಂಗ್ ಹಚ್ಚಿದ ಮೇಲೆ ಏನಾಕೈತೆ ನೋಡೋಣ. ನನಗಂತೂ ಕುತೂಹಲ ಆಗಲಾಗ್ತೈತಿ. ಈ ಅಪ್ಡೇಟ್ ನೋಡಿದ ತಕ್ಷಣ ನನಗಂತೂ ಭಾಳ ಮಜಾ ಬರತೈತಿ. ಕೆನಾಟ್ ರೆಕಾರ್ಡ್ ಅಂತಂದು ಇದು ರೆಕಾರ್ಡ್ ಇದೆಯಲ್ಲ, ಓಕೆ, ಇದಕ್ಕೆ ನಾವು ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿಕೆಸಿಂದ ಮತ್ತು ಶಾರ್ಟ್ನಲ್ಲಿ ಹೋಗೋಣ. ಇಲ್ಲಿ ಈ ಥರ ಇಮೇಜ್ ನಂದು ಈಗ ರೆಕಾರ್ಡಿಂಗ್ ಚಾಲೂ ಅದ, ಅದು ತೋರಿಸ್ತಾ ಇಲ್ಲ. ಮತ್ತು ಇಲ್ಲಿ ವಿಡಿಯೋ ಕ್ಲಿಪ್ ಅದಗಳು, ವಿಡಿಯೋ ಕ್ಲಿಪ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ವಿಡಿಯೋ ಕ್ಲಿಪ್ ಅದಲ್ಲ, ಫೋನು ಹಂಗೆ ಬರ್ಲಾಕತ್ತ ನೋಡ್ರಿ. ಓಕೆ, ಕ್ರಿಯೇಟ್ ವಿಡಿಯೋ ಕ್ಲಿಪ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ವಿಡಿಯೋ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪ್ರಾಂಪ್ಟ್ ಬರ್ತೈತಿ. ಪ್ರಾಂಪ್ಟ್ ಬರೋಣ. ಇದು ಯಾವ ಥರ ಯಾವುದಾದ್ರೂ ಒಂದು ತೊಗೊಳ್ಳೋಣ. ಆಂಬಿಷನ್ ಡಿಜಿಟಲ್ ತೊಗೊಳ್ಳೋಣ. ಡಿಜಿಟಲ್ ತೊಗೊಂಡ್ಕೇಸಿಂದ ಏನು ಮಾಡೋಣ, ಇದಕ್ಕೆ ಕ್ರಿಯೇಟ್ ಮಾಡೋಣ. ಅಲ್ಲಿ ಒಂದು ಪ್ರಾಂಪ್ಟ್ ಬಂತು, ಅದಕ್ಕೆ ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ಮೇಲೆ ಏನಾಕೈತೆ ನೋಡೋಣ. ಈಗ ಬಾರಪ್ಪ, ಒಂದು ಚಂದಾದ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಕೊಡು ನಮಗೆ. ಹೋ ಒಂದು ನೋಡ್ತಾ ಇದ್ರೆ ಇಲ್ಲಿ ಒಂದು ಇಲಿ 4 ಫೋಟೋ ಸಿಕ್ತು. ಒಂದು ಇಲಿ ಬತ್ತು. ಆ ಇಲಿ ಏನೈತಲ್ಲ, ಒಂದು ಯಾವುದೋ ಒಂದು ಮೀನದ ಮೇಲೆ ಕುಂತಿದೆ. ಅದಕ್ಕೆ ಸವಾರಿ ಮಾಡ್ತಾ ಇದೆ. ಈಗ ಇಲ್ಲಿ ಕೆಳಗಡೆ ಕ್ರಿಯೇಟ್ ವಿಡಿಯೋ ಅಂತ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಈ ಕ್ರಿಯೇಟ್ ವಿಡಿಯೋ ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ನೋಡೋಣ ಏನು ಮಾಡಿ ಕೊಡ್ತೈತಿ ಅದು ನೋಡೋಣ. ಕ್ರಿಯೇಟ್ ವಿಡಿಯೋಗೆ ನಾನು ಕ್ಲಿಕ್ ಮಾಡಿದೆ. ಈಗ ಇದು ಪ್ರೊಸೆಸಿಂಗ್ ಆಗಲಾಗ್ತೈತಿ. ನಿಮ್ಮ ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾವ ಕಂಪ್ಯೂಟರ್ ಬೇಕಾಗಿಲ್ಲ, ಏನಿಲ್ಲ. ಈ ನಿಮ್ಮ ಮೊಬೈಲಲ್ಲಿ ಇರುವಂಥ ಯೂಟ್ಯೂಬ್ ಅಪ್ಲಿಕೇಶನ್ ಒಳಗೆ ಇದು ಎಲ್ಲ ಫ್ಯೂಚರ್ ಬರ್ಲಾಕತ್ತಾವ ಇಂಡಿಯಾದಾಗ. ಈಗ ಇದು ನಾ ಹ್ಯಾಂಗೆ ಯೂಸ್ ಮಾಡಕತ್ತೀನಿ ಅದನ್ನು ಹೇಳ್ತೀನಿ ನಿಮಗೆ. ಲಾಸ್ಟಿಂದ ನಾವು ನೋಡಬೇಕು. ಹೇಳೇನ ಲೈಕ್ ಹೊಡ್ತೇನೆ, ಬಿಡ್ರಿ. ಇಷ್ಟು ಈಸಿ ಮಾಡಿಕೊಟ್ಟಿದ್ದಾರೆ ಯೂಟ್ಯೂಬ್ದವ್ರಿಗೆ, ಅದು ಹೇಳಬಾರ್ದು. ನೋಡ್ತಾ ಇದ್ರು, ಓ ಮೈ ಗಾಡ್, ಈಗ ಆಗ ಇದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ. ಭಾಳ ಚಲೋ ಆಗೈತಿದ್ದು. ಇದಕ್ಕೆ ಕಂಟಿನ್ಯೂ ಮಾಡಿದೆ. ಓಕೆ, ಇದಕ್ಕೆ ನಾನು ಡನ್ ಮಾಡ್ತೀನಿ. ಇದಕ್ಕೆ ನಾನು ಡನ್ ಮಾಡಿದ್ದು ಪ್ರೊಸೆಸಿಂಗ್ ಮಾಡ್ತೀನಿ. ಅಂದರೆ 6 ಸೆಕೆಂಡ್ದು ಒಂದು ವಿಡಿಯೋ ಆಯಿತು. ಇದಕ್ಕೆ ನಾವು ಇಲ್ಲಿ ಏನಾದರೂ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಓಕೆ, देखो भाइयों किस तरह से बनाया है इसने ಕ್ಯಾಟ್ का एनिमेशन ಯೂಟ್ಯೂಬ್ ಶಾರ್ಟ್. ಇಷ್ಟೇ ಮಾಡಿದೆ ನಾನು. ಮತ್ತು ಏನಾದರೂ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಮ್ಯೂಸಿಕ್ AI ಆಪ್ಷನ್ಗೆ ನಾವು ಮತ್ತೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ನಾವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಸಮಥಿಂಗ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಫ್ಯಾನ್ಸಿ ಪ್ರೈವೇಟ್ ಜೆಟ್ ಇಂಟು ಇದಕ್ಕೆ ನೋಡೋಣ. ಇದಕ್ಕೆ ನೋಡ್ಕೇಸಿಂದ ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಸ್ಟೈಲ್ ಪಿಕ್ಸರ್ ಸ್ಟೈಲ್ ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ. ಪಿಕ್ಸರ್ ಸ್ಟೈಲ್ಗೆ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತೀನಿ. ನೋಡೋಣ ಇದು ಯಾವ ಥರ ಬ್ಯಾಕ್ಗ್ರೌಂಡ್ ನಮಗೆ ಕ್ರಿಯೇಟ್ ಮಾಡಿ ಕೊಡ್ತೈತೆ ಅನ್ನೋದು ಈಗ ಇಲ್ಲಿ ಗೊತ್ತಾಕೈತಿ. ಯಾವುದೇ ಫೋಟೋ ಆಗಲಿ ಇಮೇಜ್ ಆಗಲಿ ಅದಕ್ಕೆ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ತಾ ಇದ್ದೀರಾ, ಪಿಕ್ಸರ್ ಸ್ಟೈಲ್ನಲ್ಲಿ 3-4 ಬ್ಯಾಕ್ಗ್ರೌಂಡ್ ಕೂಡ ನಮಗೆ ಮಾಡಿಕೊಟ್ಟಿದೆ. ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಹಿಂದ್ಗಡೆ ಹೋಗ್ತೀನಿ. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ರಿಯೇಟ್ ಮಾಡ್ತೀನಿ. ಮ್ಯೂಸಿಕ್ ಮೇಲೆ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಮ್ಯೂಸಿಕ್ ಅದ ಭಾಳಷ್ಟು ಇಲ್ಲಿ ಆಪ್ಷನ್ಗಳು ಅದಾವ. ಹಿಪ್ ಹಾಪ್ ಇದೆ, ಡಾನ್ಸ್ ಎಲೆಕ್ಟ್ರಾನಿಕ್ ಇದೆ, ಕಂಟ್ರಿ ಇದೆ, ಪಾಪ್ ಇದೆ, ಓಕೆ, RGB ಇದೆ ಮತ್ತು ರಾಕ್ ಇದೆ. ಯಾವುದಾದ್ರೂ ಒಂದು ತೊಗೊಳ್ಳೋಣ. ಪಾಪ್ ಕಂಟ್ರಿ ತೊಗೊಳ್ಳೋಣ. ಕಂಟ್ರಿಯಿಂದ ತೊಗೊಂಡು ಕೇಸಿಂದ ನಾವು ಇದಕ್ಕೆ ಒಂದು ಡಿಸ್ಕ್ರೈಬ್ ಮಾಡಬೇಕು. ಏನಾದರೂ ಕಂಟ್ರಿ ಮತ್ತು ಯಾವ ಥರ ಏನಂತ ಹೇಳಿ ಇದಕ್ಕೆ ಚೂಸ್ ಸೌಂಡ್ ಆ್ಯಂಡ್ ಕ್ರಿಯೇಟಿವ್ ಗಿಟಾರ್ ಮತ್ತು ಇಮೋಷ್ನಲ್ ಫಾಸ್ಟ್ ಮೂಮೆಂಟ್ಸ್. ಇದಕ್ಕೆ ಇಷ್ಟು ಹೇಳಿಕೆಸಿಂದ ಇದಕ್ಕೆ ನಾವು ಕ್ರಿಯೇಟ್ ನೋಡೋಣ. ಇಷ್ಟು ನನಗೆ ಏನು ತಿಳಿತೈತಿ ಅದೇ ಪ್ರಾಂಪ್ಟ್ ನಾನು ಕೊಟ್ಟಿದ್ದೀನಿ. ಅದು ಈಗ ಏನು ಜನ್ರೇಟ್ ಮಾಡಿ ಕೊಡ್ತೈತೆ ನಮಗೆ. ಇದರಿಂದ ನಮಗೆ ಯಾವ ಥರ ನಮ್ಮ ವಿಡಿಯೋ ಶೃಂಗಾರ ಆಕೈತಿ ಅದು ನೋಡೋಣ. ನನಗಂದ್ರೆ ಪೂರಾ ಏನು ಹೇಳ್ತೀರಾ, ಕುತೂಹಲ ಜಾಸ್ತಿ. ಇದು ಯಾವಾಗ ಇಂಡಿಯಾದಾಗ ಬರ್ತೈತಿಪ್ಪ ಅಂತ ನನಗೆ ಕಾಯ್ತಾ ಇದ್ದೀನಿ ನಾನು. ಯಾಕಂದ್ರೆ ನಂದು ಇದು ಭಾಷಾಗನ್ ಅಫಿಷಿಯಲ್ ಚಾನಲ್ ಇಲ್ಲ, ಇಂಗ್ಲೀಷ್ ಚಾನಲ್ ಇದೆ. ಆ ಇಂಗ್ಲೀಷ್ ಚಾನಲ್ಗೆ ನಾನು ಭಾಳಷ್ಟು ಮುಂದುವರಿಸಬೇಕು. ಈ ಸೆಕ್ಷನ್ ಇಲ್ಲಿ ಬತ್ತಂದ್ರೆ ಈ ವಿಡಿಯೋ ನಂತರ ಇದು ವಿಡಿಯೋ ನೋಡಿರಿ ನೀವು. ಹಿಂದಗಡೆ ಹೋಗಿ ಶಾರ್ಟ್ ಇಲ್ಲಿ ಹಾಕಿರ್ತೀನಿ ಈ ಚಾನಲ್ ಮೇಲೆ, ಭಾಷಾಗನ್ ಅಫಿಷಿಯಲ್ ಚಾನಲ್ ಮೇಲೆ ನೋಡಿದ್ರೆ
3 ಟ್ರ್ಯಾಕ್ ಇಲ್ಲಿ ಮಾಡಿಕೊಟ್ಟಿದ್ದಾನೆ. ಮೊದಲೇ ಟ್ರ್ಯಾಕ್ ಹಚ್ಚಲ್ಲ ನಿಮಗೆ. ಇದು ಫ್ರೀ ಆಫ್ ಕಾಸ್ಟ್ ಮ್ಯೂಸಿಕ್. ಓಕೆ, ಮೂರನೇದು. ಓಕೆ, ಇದು ನಾವು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಏನು ಮಾಡೋಣ, ಇಲ್ಲಿ ಆ್ಯರೋ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಇದು ನಮ್ಮ ವಿಡಿಯೋದಲ್ಲಿ ಕೂಡ ಆ್ಯಡ್ ಆಗುತ್ತೆ. ಇದಕ್ಕೆ ಸೆಲೆಕ್ಟ್ ಮಾಡಿ ಕ್ಯಾಶಿಂದ ರೈಟ್ ಹೊಡೆದ ಕ್ಯಾಶಿಂದ ನೋಡ್ರಿ. ಹಾಂ, ಈಗ ಇಲ್ಲಿ ನಮ್ಮದು ಇಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲ, ಆಗಳೇ ನಾವು ಮಾತಾಡಿದ್ದು. ಓಕೆ, ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಕೇಳಿಸ್ತಾ ಇಲ್ಲ. ನಾವೇನು ಮಾಡೋಣ, ಇಲ್ಲಿ ಮೇಲ್ಗಡೆ ಈ 2 ಲೈನ್ಗೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಕ್ಯಾಶಿಂದ ಇಲ್ಲಿ ನಮ್ಮ ವಾಯ್ಸ್ನು ಕೂಡ ಇಡೋಣ. ಇಲ್ಲಿ ನಮ್ಮ ವಾಯ್ಸ್ ಫುಲ್ ಮಾಡ್ತೇವೆ ಮ್ಯಾಗಿಂದು, ಮತ್ತು ಇದು ಕೆಳಗೆ ಕಡಿಮೆ ಮಾಡಿಬಿಡ್ತೀನಿ ನಾನು. ಎಷ್ಟು ಚೆನ್ನಾಗಿ ಆಯ್ತಲ್ಲ. ಇಷ್ಟೇ. ಮತ್ತು ಇದಕ್ಕೆ ಏನಾದರೂ ಫಿಲ್ಟರ್ ಹಾಕಬೇಕಾದ್ರೆ ಸಾಫ್ಟ್ ಡ್ರೀಮಿ ಎಲ್ಲ ಫಿಲ್ಟರ್ ಕೂಡ ಹಾಕ್ಬೋದು ನಾವು. ವಾವ್, ಈ ಥರ ನೀವು ಇಂಥ ಭಾಳಷ್ಟು ಫಂಕ್ಷನ್ಗಳು ಬರ್ತಾವೆ. ಮತ್ತು ಇನ್ನೊಂದು, ಇದು ಡಿಸ್ಕಾರ್ಡ್ ಮಾಡ್ತೀನಿ ನಾನು. ಡಿಸ್ಕಾರ್ಡ್ ಮಾಡ್ಕೊಂಡು ಏನು ಮಾಡೋಣ, ಇಲ್ಲಿ ಇನ್ನೂ ಆಪ್ಷನ್ಗಳು ಅದಾವೆ. ಇದಕ್ಕೆ ನಾವು ಇಲ್ಲಿ ಇಫೆಕ್ಟ್ ಒಳಗೆ ಹೋಗ್ತೀನಿ ನಾನು. ಇಲ್ಲಿ ಇಫೆಕ್ಟ್ ಇದೆ. ಈ ಇಫೆಕ್ಟಿಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿರಿ, ಇಲ್ಲಿ ಭಾಳಷ್ಟು ಇಫೆಕ್ಟ್ಗಳು ಅದಾವೆ. ಈ ಎಲ್ಲ ಇಫೆಕ್ಟ್ ಒಂದೊಂದು ಇಫೆಕ್ಟ್ಗೆ ಒಂದೊಂದು ಶಾರ್ಟ್ ಆಗ್ತಾವೆ. ಒಂದೊಂದು ಇಫೆಕ್ಟ್ ಮೇಲೆ 10 ಶಾರ್ಟ್ನು ಕೂಡ 100 ಶಾರ್ಟ್ನು ಕೂಡ ಮಾಡ್ಬೋದು. ಇಲ್ಲಿ ಭಾಳಷ್ಟು ನ್ಯೂ ಎ ಐನು ಕೊಟ್ಟಾನ. ಇಲ್ಲಿ ಮತ್ತಷ್ಟು ಭಾಳಷ್ಟು ಎ ಐದ ಫೀಚರ್ ಕೊಟ್ಟಾನ, ಮೇಕಪ್ ಕೊಟ್ಟಾನ, ಇಂಟ್ರಾಕ್ಟ್ ಕೊಟ್ಟಾನ, ಲೆನ್ಸ್ ಕೊಟ್ಟಾನ, ಬ್ಯಾಕ್ಗ್ರೌಂಡ್ ಕೊಟ್ಟಾನ. ಇಷ್ಟೆಲ್ಲ ತೊಗೊಂಡು ಕೂಡ ನೀವು ಈ ಎ ಐದ ಫ್ಯೂಚರ್ ವತಿಯಿಂದ ನೀವು ಇವತ್ತಿನಿಂದ ನೀವು ಶಾರ್ಟ್ ಮಾಡೋದು ಸ್ಟಾರ್ಟ್ ಮಾಡ್ತೀರಾ ನೋಡಿರಿ. ಈಗ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ತೊಗೋತೀನಿ. ಅದಕ್ಕಿಂತ ಮೊದಲು ಇದೆಲ್ಲ ನಾನು ಡಿಲೀಟ್ ಮಾಡಬೇಕು. ಇದೆಲ್ಲ ಡಿಲೀಟ್ ಮಾಡ್ಕೊಂಡು ಹೊಸ ಫ್ರೆಶ್ ತೊಗೋತೀನಿ. ಫ್ರೆಶ್ ತೊಗೊಂಡು ಕೇಸಿಂದ ಏನು ಮಾಡ್ತೀನಿ, ಮತ್ತೊಮ್ಮೆ ಪ್ಲಸ್ ಹಾಕ್ತೀನಿ. ಪ್ಲಸ್ ಹಾಕಿ ಇಲ್ಲಿ ಹೋಗೋಣ. ಈಗ ಈ ಎ ಐದ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಎ ಐ ಅಂತ ಇದೆಯಲ್ಲ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೇಸಿಂದ ಯಾವುದಾದ್ರೂ ಒಂದು ನಾನು ಇಲ್ಲಿ ಇಫೆಕ್ಟ್ ತೊಗೋತೀನಿ. ಎ ಐದು ಒಂದು ಯಾವ್ದು ತೊಗೊಳ್ಳಿಪ್ಪ, ಹಾಂ ಇದು ತೊಗೋತೀನಿ. ಇದು ತೊಗೊಂಡೆ ನಾನು. ಇದಕ್ಕೆ ರೈಟ್ ಹೊಡೆದೆ. ಈಗ ನಾವು ಯಾವುದಾದ್ರೂ ಒಂದು ಇಲ್ಲಿ ನಮ್ಮದು ಫೋಟೋಸ್ ಕ್ಯಾಪ್ಚರ್ ಮಾಡ್ತೈತೆ ಅಂತಾನೆ ಇದು. ನಾವು ಇಲ್ಲಿ ತೆಳಗಡೆ ಇದು ರೆಡ್ ಬಟನ್ ಕಾಣತ್ತಿಲ್ಲ ರೌಂಡ್ನ್ಯಾಗ, ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ಇನ್ನೊಮ್ಮೆ ಮಾಡ್ತೀನಿ ನಾನು. ಇಲ್ಲಿ ಫಿಲ್ಟರ್ನಾಗ ಹೋಗ್ತೀನಿ, ಎನಾಗ ಹೋಗ್ತೀನಿ, ಇದಕ್ಕೆ ತೊಗೋತೀನಿ. ಇದಕ್ಕೆ ತೊಗೊಂಡು ರೈಟ್ ಹೊಡಿತೀನಿ. ರೈಟ್ ಹೊಡೆದ ಕೇಸಿಂದ ಇದಕ್ಕೆ ಒಂದು ಡ್ಯೂರೇಷನ್ ಹೆಚ್ಚು ಮಾಡಿಕೊಂಡು ನೋಡೋಣ ಏನಾಕೈತಿ. ಈಗ ನಮ್ಮದು ಕ್ಯಾಪ್ಚರ್ ಮಾಡಿದೆ ಅದು. ಈಗ ಕ್ಯಾಪ್ಚರ್ ಮಾಡಿ ಕೇಸಿಂದ ನಮ್ದು ಈಗ ಫೋಟೋಸ್ ಮೇಲೆ ಅದಕ್ಕೆ ಒಂದು ಏನಾದರೂ ಕಾಮಿಡಿ ಇಫೆಕ್ಟ್ ಮಾಡುತ್ತೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಕೇಸಿಂದ ನಾವು ಈಗ ಇದಕ್ಕೆ ನಾವು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಬಹುದು. ನೋಡ್ತಾ ಇದ್ದೀರಾ ಲೈವ್ ನೋಡ್ತಾ ಇದ್ದೀರಾ ನನ್ನ ಇಮೇಜ್ಗೆ ಹೇಗೆ ಇದು ಮಾಡಿದೆ ಅಂತ. ಇದಕ್ಕೆ ಸ್ಟಾಪ್ ಮಾಡ್ತೀನಿ. ಓಕೆ, ಇದಕ್ಕೆ ನಾವು ಆ್ಯಡ್ ಸೌಂಡ್ ಮಾಡೋಣ. ಆ್ಯಡ್ ಸೌಂಡ್ ಮಾಡಿ ಕೇಸಿಂದ ಯಾವುದಾದ್ರೂ ಒಂದು ಮ್ಯೂಸಿಕ್ ಮಾಡೋಣ. ಮ್ಯೂಸಿಕ್ ಯಾವುದು? ಸೊ ಈ ಥರ ಶಾರ್ಟ್ ವಿಡಿಯೋಸ್ ನೀವು ಮಾಡ್ಕೇಸಿಂದ ನಿಮ್ಮ ಯೂಟ್ಯೂಬ್ ಮೇಲೆ ನೀವು ಸ್ವತಃ ನೀವು ಇಲ್ಲಿ ಮಾಡ್ಕೋಬೋದು. ಇದು ನಾನು ಅಪ್ಲೋಡ್ ಮಾಡೋಂಗಿಲ್ಲ, ಇದು ಡಿಸ್ಕಾರ್ಡ್ ಮಾಡ್ತೀನಿ ನಾನು. ಈ ಥರ ನೀವು ಮಾಡ್ಕೋಬಹುದು. ಈ ಥರ ಮಾಡಿದರೆ ನಿಮ್ಮ ಚಾನಲ್ ಭಾಳ ದಿನಕ್ಕೆ ನೀವು 100 ಕೂಡ ಶಾರ್ಟ್ ಮಾಡಬಹುದು. ಈ ಥರ ಒಂದು ಭಾಳಷ್ಟು ಇಲ್ಲಿ ಯೂಟ್ಯೂಬ್ ಅಪ್ಡೇಟ್ ತರ್ತಾ ಇದೆ. ಇದು ಇಂಡಿಯಾದಲ್ಲಿ ಇನ್ನೂ ಅವೈಲೇಬಲ್ ಇಲ್ಲ. ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ದಲ್ಲಿ ಅವೈಲೇಬಲ್ ಇದೆ. ಮತ್ತು ನಾ ಹೆಂಗೆ ಯೂಸ್ ಮಾಡ್ತೇನೆ ಅದೇನಂದ್ರೆ, ಇಲ್ಲಿ ಒಂದು ಪ್ಲೇಸ್ಟೋರ್ ಮೇಲೆ ಒಂದು VPN ಇದೆ. VPN ಯಾವುದಪ್ಪ, ಇಲ್ಲಿ ಟರ್ಬೋ VPN ಅದ. ಟರ್ಬೋ VPN ನಾನು ಇಲ್ಲಿ ಪ್ಲೇಸ್ಟೋರ್ ಮ್ಯಾಗ ಹೋಗ್ತೀನಿ. ಪ್ಲೇಸ್ಟೋರ್ ಮ್ಯಾಗ ಹೋಗಿ ಇಲ್ಲಿ ಏನು ಬರೀಬೇಕು ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ನಾಗ ಹೋಗಿ ನೋಡಿರಿ, ಟರ್ಬೋ VPN ಇದೆಯಲ್ಲ, ಟರ್ಬೋ VPN. ಈ VPN ಅಥವಾ VPN ಪ್ರೋಟಾನ್ ಫಾಸ್ಟ್ ಅಂದರೆ ಸೆಕ್ಯೂರ್ VPN. ಇದು ಯಾವುದಾದ್ರೂ ಒಂದು ನೀವು ಅಥವಾ ಇದರೊಳಗೆ ಯಾವುದಾದ್ರೂ ಒಂದು VPN ಸರ್ಚ್ ಮಾಡಿಕೊಂಡು ಅದಕ್ಕೆ ಕನೆಕ್ಟ್ ಮಾಡಿಕೆಸಿಂದ ನೀವು ಇಲ್ಲಿ ಕನೆಕ್ಟ್ ಅಂತ ಬರ್ತೈತಿ. ನಾನು ಇಲ್ಲಿ ನೋಡಿರಿ, ಇಲ್ಲಿ ಡಿಸ್ಕನೆಕ್ಟ್ ಅಂತ ನನಗೆ ಕಾಣ್ತಾ ಇದೆ. ಇಲ್ಲಿ ಇದು ಓಪನ್ ಮಾಡಿದರೆ ಇದು ನನಗೆ ಈಗ ನಾನು ಡಿಸ್ಕನೆಕ್ಟ್ ಮಾಡಿದರೆ ಅದು ಆ ಆಪ್ಷನ್ ಹೋಗಿಬಿಡ್ತೈತಿ. ಈಗ ನೀವು ಇಲ್ಲಿ ಕನೆಕ್ಟ್ ಅಂತ ಬರ್ತೈತಿ. ಕನೆಕ್ಟ್ ಮಾಡಿದರೆ ಅದು USA ಸರ್ವರ್ಗೆ ಕನೆಕ್ಟ್ ಆಕೈತಿ. ಆಮೇಲೆ ಒಂದು 5 ನಿಮಿಷ ಬಿಡ್ರಿ. ಆಮೇಲೆ ಯೂಟ್ಯೂಬ್ ಆ್ಯಪನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡಿಕೆಸಿಂದ ನೀವು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಹೈಪ್ ಆಪ್ಷನ್ ಕಾಣಂಗಿಲ್ಲ.
ಎಲ್ಲೋ ಹೈಪ್ ಆಪ್ಷನ್ ಕಾಣತ್ತಿಲ್ಲ, ಹೈಪ್ ಆಪ್ಷನ್ ಕಾಣಂಗಿಲ್ಲ. ನಾವು ಇದಕ್ಕೆ USA ಸರ್ವರ್ಗೆ ನಾವು ಕನೆಕ್ಟ್ ಮಾಡಿದ ಮೇಲೆ ಆಮೇಲೆ ಇಲ್ಲಿ ಪ್ಲಸ್ ಆಪ್ಷನ್ಗೆ ಹೋದರೆ ಇಲ್ಲಿ ಮೇಲ್ಗಡೆ ನಿಮಗೆ ಅದೇ AI ಫೀಚರ್ದ ಒಂದು ಸಿಗ್ತೈತಿ. ಇಲ್ಲಿ ಭಾಳಷ್ಟು ಫಿಲ್ಟರ್ಗಳು ಅದಾವೆ. ಆ ಫಿಲ್ಟರ್ಗಳು ಕೂಡ ನೀವು ಹಚ್ಚಿಕೆಸಿಂದ ಅದು ಮಾಡ್ಕೋಬಹುದು, ಮೇಕಪ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಭಾಳಷ್ಟು ಇದು ಅದಾವೆ. ಇಲ್ಲಿ ಡ್ರ್ಯಾಗನ್, ನ್ಯೂಯನ್ ಜೋಕರ್ಸ್, ಡಾರ್ಕ್ ಜೋಕರ್ಸ್, ಪೋಕಿ, ಆ್ಯಂಗ್ರಿ ಮತ್ತು ಮ್ಯಾಚಿಂಗ್ ರೊನಾಲ್ಡ್ ಮತ್ತು ಅಲೆನಾ, ಈ ಭಾಳಷ್ಟು ಇಫೆಕ್ಟ್ಗಳದ. ನೀವು ಎಲ್ಲ ಇದು ಯೂಸ್ ಮಾಡ್ಕೋಬೋದು. ನಾನು ಕೂಡ ಇದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ನಿಮಗೆ ಯಾವ್ಯಾವ ಫೀಚರ್ ಮುಂದೆ ಬರೋದದ ಯೂಟ್ಯೂಬ್ ಮೇಲೆ ಅದಕ್ಕೆ ಇದು ಎಲ್ಲ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಒಂದು ವಿಡಿಯೋ ಮಾಡಿದೆ ನಾನು. ಸೊ ಈ ವಿಡಿಯೋ ನಿಮಗೆ ಈ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಈಗ ಲೈಕ್ ಮಾಡ್ಬೋದು, ಹೈಪ್ ಮಾಡ್ಬೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು, ಹಾಗೆ ಕಮೆಂಟ್ನು ಕೂಡ ಮಾಡ್ಬೋದು. ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.